ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ. ಅಪರಿಮಿತ ಸೈನ್ಯ ಸನ್ನಾಹದಿಂದ ಅರ್ಜುನನ ಚಪಲಗಯಮಂ ಮರಾಳಧ್ವಜಂ ಪಿಡಿಯಲ್ಕೆ ತಪನ ಸುತನಂದನ ಸುಧನ್ವರ್ಗೆ ಕಾಳಗಂ ಪೂಂದುದು ಆಡಂಬರದೊಳು ಅಪರಿಮಿತವಾದ ಸೈನ್ಯ ಸನ್ನಾಹದಿಂದ, ಸೈನ್ಯ ಸಿದ್ಧತೆಗಳಿಂದ ಅರ್ಜುನನ ಚಪಲ ಹಯವನ್ನು ಹಂಸಧ್ವಜನ ಸೈನ್ಯ ಹಿಡಿದಿದೆ. ಆನಂತರ ತಪನ ಸುತ ನಂದನ, ತಪನ ಸುತನಾಗಿರ್ತಕ್ಕಂಥ ಸೂರ್ಯ ಸುತನಾಗಿರ್ತಕ್ಕಂತಹ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು ಮುಂತಾದವರಿಗೆ ಹಾಗೂ ಸುಧನ್ವನಿಗೆ ವಿಶೇಷವಾಗಿರ್ತಕ್ಕಂತಹ ಕಾಳಗ ಉಂಟಾಯಿತು ಅನ್ನತಕ್ಕಂಥದ್ದು ಮುಂದಿನ ಸಂಧಿಯ ಕಥೆ. ಕೇಳ್ತಾ ಇರತಕ್ಕಂತಹ ಜನಮೇಜಯನಿಗೆ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಇನ್ನು ಮುಂದಿನ ಕಥೆಯನ್ನು ಕೇಳು. ಇನ್ನು ಮೇಲಣ ಕಥೆಯನು ಆಲಿಸೆಲೆ ಭರತ ಕುಲರನ್ನ ಜನಮೇಜಯ ಸುಧನ್ವಂ ಕಟಾಗದುರಿಯಂ ನಾರಸಿಂಹ ಜಪದಿಂ ಜಯಿಸೆ ಲಿಖಿತನೆಸಗಿದ ವೈಷ್ಣವದ್ರೋಹಕ್ಕೆ ಲಿಖಿತನೆಸಗಿದ ವೈಷ್ಣವದ್ರೋಹಕ್ಕೆ ತನ್ನರಿವನುರೆಜೆರೆದುಕೊಂಡು ಅಸುದೊರೆವೆನೆಂದು ನನ್ನಿಯಿಂದ ತೈಲದೊಳ್ ಬೀಳಲು ಅವರ್ಗಳಂ ಮನ್ನಿಸಿ ನೃಪಂ ತೆಗೆಸಲು ಆ ಪುರೋಹಿತನು ಅವನಿಪತಿಗೆ ಬಳಿಕಿಂತೆಂದನು. ಭರತ ಕುಲ ರನ್ನ ಅಂತ ಹೇಳ್ತಾ ಇದ್ದಾರೆ. ಭರತ ಕುಲಕ್ಕೆ ರತ್ನಪ್ರಾಯನಾಗಿರ್ತಕ್ಕಂತಹ ಜನಮೇಜಯ ಕೇಳು, ಸುಧನ್ವ ಕಟಾಹದಲ್ಲಿ ಅವನು ಸುಮತಿ ಬಿಸುಡಿಸಿದಾಗ ಆನಂತರ ಲಿಖಿತ ತಾನು ಎಸಗಿರ್ತಕ್ಕಂತಹ ವೈಷ್ಣವ ದ್ರೋಹಕ್ಕೆ, ವಿಷ್ಣು ಭಕ್ತನಾಗಿರ್ತಕ್ಕಂಥ ಸುಧನ್ವನಿಗೆ ಮಾಡಿರ್ತಕ್ಕಂತಹ ದ್ರೋಹಕ್ಕೆ ತನ್ನ ಪ್ರಾಣವನ್ನು ಕಳೆದುಕೊಳ್ತೇನೆ ಅಂಥೇಳಿ ತನ್ನರಿವನ್ನು ಜೆರೆದುಕೊಂಡು ಅಂತ, ನನಗೇಕೆ ಬೇಕು ಇಂತಹ ಶಾಸ್ತ್ರಜ್ಞಾನ, ಇಂತಹ ಭಕ್ತನಿಗೆ ಅಪಚಾರ ಮಾಡ್ತಕ್ಕಂತಹ ಧರ್ಮಶಾಸ್ತ್ರಜ್ಞಾನ ನನಗೆ ಏಕೆ ಬೇಕು ಅಂಥೇಳಿ ತನ್ನನ್ನು ಜೆರೆದುಕೊಂಡು ಆ ಕಟಾಹಕ್ಕೆ ಬಿದ್ದ. ಆದರೆ ಅವನಿಗೂ ಕೂಡ ಏನೂ ಆಗಲಿಲ್ಲ. ಇಬ್ಬರನ್ನೂ ಕೂಡ ನೃಪಂ ಮನ್ನಿಸಿ, ಇಬ್ಬರನ್ನು ಕೂಡ ಗೌರವಿಸಿರ್ತಕ್ಕಂತಹ ಮಹಾರಾಜ ಇಬ್ಬರನ್ನು ಅಲ್ಲಿಂದ ತೆಗೆಸಿಬಿಟ್ಟು ಅವರಿಬ್ಬರಿಗೂ ಕೂಡ ಸಮಾಧಾನವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಪುರೋಹಿತ ನೃಪತಿಗೆ ಹೀಗೆ ಹೇಳ್ತಾ ಇದ್ದಾನೆ, ಭೂನಾಥ ಕೇಳು, ನಿನ್ನ ಸುತನ ದೆಸೆಯಿಂದ ನಮ್ಮೀ ನೆಲಂ ಪ್ರಜೆ ನಾಡು ಬೀಡು ಊರು ಪರಿವಾರಂ ಆನೆ ಕುದುರೆಗಳಿರ್ದ ಪಶು ಪಕ್ಷಿ ಮೃಗ ಕೀಟ ತರುಗುಲ್ಮಲತೆಗಳೆಲ್ಲ ಈ ನಿರುದ್ಧಕ್ಕೆ ಧನ್ಯವಾದವು. ಏಂ ಕೃತಿಯೋ ನೀಂ ಭಾನುರಶ್ಮಿಗೆ ಕಂದೆರೆಯದ ಗೂಗೆಯವಲ್ ಅಜ್ಞಾನಿ ದ್ವಿಜಾಧಮಂ ತಾನಾದೆನು ಈ ದ್ರೋಹಕ್ಕೆಂದು ಲಿಖಿತಂ ನುಡಿದನು. ಮಹಾರಾಜ, ನಿನ್ನ ಮಗನಾಗಿರ್ತಕ್ಕಂತಹ ಸುಧನ್ವ ಪರಮಭಕ್ತ, ಅವನ ಒಂದು ದೆಸೆಯಿಂದ ಈ ನಾಡಿನ ನೆಲ, ಪ್ರಜೆ, ಬೀಡು, ಊರು, ಪರಿವಾರ
ಆನೆ, ಕುದುರೆಗಳು, ಪಶು ಪಕ್ಷಿ, ಮೃಗ, ಕೀಟ, ತರು, ಗುಲ್ಮ, ಲತೆಗಳು ಎಲ್ಲವೂ ಕೂಡ ಧನ್ಯರಾಗಿ ಬಿಡ್ತು ಅಂತ. ಎಲ್ಲಕ್ಕೂ ಕೂಡ ಧನ್ಯತೆ ಒದಗಿ ಬಂದುಬಿಡ್ತು. ನಿನ್ನ ಮಗನಾಗಿ ಹುಟ್ಟಿದ್ದರಿಂದ ಏಂ ಸುಕೃತಿಯೋ ನೀ, ನಿನ್ನ ಅದೃಷ್ಟ ಎಂತಹದು ಮಹಾರಾಜ, ಇಂತಹ ಪರಮಭಕ್ತನನ್ನು ಮಗನಾಗಿ ನೀನು ಪಡೆದಿದ್ದೀಯಾ. ಆದರೆ ನಾನು ಮಾತ್ರ ಭಾನುರಶ್ಮಿಗೆ ಕಂದರೆಯದ ಗೂಗಿಯೇ ಓಲ್, ಸೂರ್ಯನ ರಶ್ಮಿ ಬಂದಾಗ ಕಣ್ಣು ಮುಚ್ಚಿಕೊಳ್ತಕ್ಕಂತಹ, ಕತ್ತಲೆಯೇ ಬೇಕು ಅಂತ ಹೇಳ್ತಕ್ಕಂತಹ ಗೂಗೆಯಂತೆ ಅಜ್ಞಾನಿಯಾಗಿ ನಿನ್ನ ಮಗನಿಗೆ ಅಂತಹ ಶಿಕ್ಷೆಯನ್ನು ವಿಧಿಸಿಬಿಟ್ಟೆ, ನಾನು ದ್ವಿಜಾಧಮನಾಗಿಬಿಟ್ಟೆ, ದ್ವಿಜರಲ್ಲಿ ಹೀನನಾಗಿಬಿಟ್ಟೆ ಅಂತ ಹೇಳಿದಾಗ ಅವನನ್ನು ಶಂಖ ಸಮಾಧಾನ ಮಾಡ್ತಾ ಇದ್ದಾನೆ. ಬಳಿಕ ಆತನಂ ಸುಮ್ಮನಿರಿಸಿ ನುಡಿದಂ ಶಂಖನು, ಎಲೆ ಮಹೀಪಾಲ ಹರಿಶರಣರ್ಗೆ ಎಡರ್ಗಳೆತ್ತೊಳವು, ಬೆಳ್ದಿಂಗಳ್ಗೆ ಬೆಮರುಂಟೆ ಬೇಸಗೆಯೊಳು ಇವನ ನಿಜಮಂ ಕಾಣದೆ ಬಳಸಿದೆವು ಮೂರ್ಖತೆಯನು, ಅರಿದು ಮರುಳಾದೆವು ಇನ್ನುಳಿದ ಮಾತುಗಳೇಕೆ, ಸಾಕಿ ಸುಧನ್ವನಂ ಕಳುಗು ಕಾಳಗಕ್ಕೆ ಎನಲ್ ಭೂಪನು ಅವನಂ ತೆಗೆದು ಬಿಗಿಯಪ್ಪಿದಂ ಮುದದೊಳು. ಅವನನ್ನು ಸಮಾಧಾನ ಮಾಡಿರ್ತಕ್ಕಂತಹ ಶಂಖ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ, ಮಹಾರಾಜ ಹರಿಭಕ್ತರಿಗೆ ಎಲ್ಲಿನ ಆಪತ್ತು ಅಂಥೇಳಿ ಹೇಳ್ತಾ ಇದ್ದಾನೆ. ಬೆಳದಿಂಗಳು ಯಾವತ್ತೂ ಕೂಡ ಬೆವರೋದಿಲ್ಲ, ಬೆಳದಿಂಗಳಿಗೆ ಬೆವರಿಲ್ಲ ಅಂತ. ಯಾಕೆಂದರೆ ಬೆಳದಿಂಗಳೇ ತಂಪು, ಅದು ಲೋಕದಲ್ಲಿ ಬೆವರತಕ್ಕಂತಹ ಜನರ ಬೆವರನ್ನು ಹೋಗಲಾಡಿಸುತ್ತೆ. ಆದರೆ ಬೆಳದಿಂಗಳೇ ಬೆವರೋದಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ಆದರೆ ಈ ಬೇಸಿಗೆಯ ಒಂದು ಇದರಲ್ಲಿ ಈ ಲೋಕದ ವ್ಯವಹಾರವನ್ನು ನೋಡ್ತಾ ನಾವು ಅಜ್ಞಾನಿಗಳಾಗಿಬಿಟ್ಟು ಇನ್ನೇನು ಮಹಾತ್ಮನಾಗಿರ್ತಕ್ಕಂತಹ ಮಗನನ್ನು ಪಡೆದಿದ್ದೀಯಾ, ನೀನು ಸುಧನ್ವನನ್ನು ಕಾಳಗಕ್ಕೆ ಕಳಿಸು ಅಂಥೇಳಿ ಮಹಾರಾಜನಿಗೆ ಹೇಳಿದಾಗ ಅವನು ಮಗನನ್ನು ಅಪ್ಪಿಕೊಂಡು ಸಂತೋಷವನ್ನು ಹೊಂದಿದ್ದಾನೆ. ತಂದೆಯ ಚರಣಕ್ಕೆರಗಿ ಶಂಖಲಿಖಿತರ ಪದಕ್ಕೆ ವಂದಿಸಿ ಪರಕೆಗೊಂಡು ಸಾರಥಿಯನಾದರಿಸಿ ಪೊಂದೇರನಳವಡಿಸಿ ತುರಗಂಗಳಂ ಪೂಡಿ ಸಿಂಧಮಂ ನಿಡಿದು ಮಾಡಿ ಗೊಂದಣದ ಝಲ್ಲಿಗಳ ಕನಕಮಾಲೆಗಳ ಸ್ರಕ್ಚಂದನ ವಿಭೂಷಣಾವಳಿಗಳಂ ಸಿಂಗರಿಸಿ ಬಂದು ಅಡರ್ಧಂ ಜಯರವದೊಳಾಸುಧನ್ವಂ ತಿರಸ್ಕೃತ ಕುಸುಮಧನ್ವನು. ತಂದೆಯ ಚರಣಕ್ಕೆ ಎರಗಿರತಕ್ಕಂತಹ ಸುಧನ್ವ ಶಂಖಲಿಖಿತರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ. ಆನಂತರ ಅವರಿಂದ ಹರಕೆಗಳನ್ನು ಹೊಂದಿ ಸಾರಥಿಯನ್ನು ಕರೆದಿದ್ದಾನೆ, ಬೇಗ ರಥವನ್ನು ಸಿದ್ಧ ಮಾಡು ಅಂಥೇಳಿ. ಒಳ್ಳೆಯ ಪೊಂದೇರನ ಅಳವಡಿಸಿ ಅಂತ ಸುವರ್ಣದಿಂದ ಮಾಡಿರತಕ್ಕಂತಹ ತೇರಿನಲ್ಲಿ ತುರಗಗಳನ್ನು ಹೂಡಿಬಿಟ್ಟು ಅದಕ್ಕೆ ಉನ್ನತವಾಗಿರತಕ್ಕಂತಹ ಸಿಂಧವನ್ನು ಪತಾಕೆಯನ್ನು ಕಟ್ಟಿದ್ದಾರೆ. ಗೊಂದಣದ ಝಲ್ಲಿಗಳು, ಆ ರಥ ಹೋಗ್ತಾ ಇದ್ದರೆ ಝಲ್ ಝಲ್ ಅಂಥೇಳಿ ಶಬ್ದವನ್ನು ಮಾಡತಕ್ಕಂತಹ ತೋರಣಗಳನ್ನು ಕಟ್ಟಿದ್ದಾರೆ. ಕನಕ ಮಾಲೆಗಳು, ಒಳ್ಳೆಯ ಚಂದನದ ಮಾಲೆಗಳಿಂದ ಹಾಗೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೂವಿನ ಮಾಲೆಗಳಿಂದ ರಥವನ್ನು ಅಲಂಕರಿಸಿದ್ದಾರೆ. ಅಂತಹ ರಥದ ಜಯರವದಲ್ಲಿ ಜಯಧ್ವನಿಯನ್ನು ಮಾಡ್ತಾ ಇರತಕ್ಕಂತಹ ರಥದಲ್ಲಿ ಸುಧನ್ವ ಹೊರಟಿದ್ದಾನೆ. ಎಂಥವನು ಅಂದರೆ ತಿರಸ್ಕೃತ ಕುಸುಮಧನ್ವನು, ಮನ್ಮಥನನ್ನು ಮೀರಿಸಿರ್ತಕ್ಕಂಥವನು, ಮನ್ಮಥನನ್ನು ರೂಪದಿಂದ ತನ್ನ ಸೌಂದರ್ಯದಿಂದ ಸೋಲಿಸಿರ್ತಕ್ಕಂತಹ ಸುಧನ್ವ ಯುದ್ಧಕ್ಕೆ ಹೊರಟಿದ್ದಾನೆ. ಕೇಳ್ ಗುಣಮಣಿಯೇ ಧರಣಿ ಪಾಗ್ರಣಿಯೇ ತನ್ನ ಮಗನೇಳ್ಗೆಯಂ ಕಂಡು ಉಬ್ಬಿದಂ ಮರಾಳಧ್ವಜಂ ಸೂಳ್ಗೈದುವಾಗ ತಂಬಟ ಭೇರಿ ನಿಸ್ಸಾಳಕಗಳಾದಿ ವಾದ್ಯಗಳು ತೋಳ್ಗುಟ್ಟುತ ಆರ್ದು ಸುಮ್ಮಾನದಿಂ
ಪಟುಭಟರ್ಕೋಳ್ಗೊಂಡು ಕುದಿಯುತ್ತಿದ್ದರು. ಸಾರ್ಧ ಯೋಜನದೊಳ್ ಆಳ್ ಗಜತುರಂಗ ರಥವಿಟ್ಟಣಿಸಿ ನಡೆದುದು ಉತ್ಸಾಹದಿಂ ನರನ ಮೇಲೆ. ಜನಮೇಜಯ ಮಹಾರಾಜ ಕೇಳು, ತನ್ನ ಮಗನ ಏಳ್ಗೆಯನ್ನು ಕಂಡು ಮರಾಳ ಧ್ವಜ ಸಂತೋಷದಿಂದ ಉಬ್ಬಿದ್ದಾನೆ. ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟಿದ್ದಾನೆ. ಆಗ ಯುದ್ಧದ ಅನುಜ್ಞೆಯ ಮೇರೆಗೆ ಸೂಳ್ಗೈದುವಾಗ ತಂಬಟೆ ಭೇರಿ ನಿಸ್ಸಾಳ ಕಹಳಾದಿ ವಾದ್ಯಗಳು, ಎಲ್ಲ ವಾದ್ಯಗಳು ಕೂಡ ಏಕಕಾಲದಲ್ಲಿ ಮೊರೆ ಇಡ್ತಾ ಇದೆ ಸುಧನ್ವ ಯುದ್ಧಕ್ಕೆ ಹೊರಟ ಅಂಥೇಳಿ. ಆ ಸಂದರ್ಭದಲ್ಲಿ ಉತ್ಸಾಹದಿಂದ ಕೂಡಿರತಕ್ಕಂತಹ ಪಟುಭಟರು ತಮ್ಮ ತೋಳುಗಳನ್ನು ಅಪ್ಪಳಿಸಿಕೊಳ್ತಾ ಇದ್ದಾರೆ. ತಮ್ಮ ಯುದ್ಧಕ್ಕೆ ಬೇಕಾಗಿರ್ತಕ್ಕಂತಹ ಆಯುಧಗಳನ್ನು ಹಿಡಿದು ಬಿಟ್ಟು ಅವರು ಜೋರಾಗಿ ಕೂಗುತ್ತಾ ಇದ್ದಾರೆ. ತಂಬಟೆಯ ವಾದ್ಯದ ಧ್ವನಿಗೆ ಜೊತೆಗೆ ಇವರ ತೋಳುಗಳನ್ನು ತಟ್ಟಿಕೊಳ್ಳತಕ್ಕಂತಹ ಶಬ್ದಗಳು ಹಾಗೂ ವಾದ್ಯಧ್ವನಿಗಳು ಕೂಡ ಎಲ್ಲವೂ ಕೂಡ ಸೇರಿದೆ. ಸಾರ್ಧ ಯೋಜನದೊಳ್ 1.5 ಯೋಜನದ ವಿಸ್ತಾರದಲ್ಲಿ, ಉದ್ದ ಮತ್ತು ಅಗಲದಲ್ಲಿ ಹಂಸಧ್ವಜನ ಸೈನ್ಯ ವಿಸ್ತಾರವಾಗಿ ನಡೆದು ಪಾರ್ಥನ ಮೇಲೆ ಯುದ್ಧಕ್ಕೆ ಹೊರಟಿದೆ. ಬೇರೆ ಬೇರೆ ಸೂತ ಒತ್ತಿಡಿದು ಮುಂದೆ ಭರದಿಂದ ನಡೆವ ಅರಸುಗಳ ಕಂಠಮಾಲೆಗಳ ತೋರ ಮುತ್ತೊರ ಸೊರಸು ಮಿಗೆ ಪರಿದವರ ಸೂಸುದಂಬುಲದ ಚೆನ್ನೆಲೆದ ಮೇಲೊಕ್ಕಿರೇ ಪೊರೆದ ಸಂಧ್ಯಾರುಣದ ಗಗನ ಮಂಡಲದೊಳಂಕುರಿಸಿದುದು ಅಂಕುರಿಸಿದ ಉಡುಗಣದಂತೆ ರಂಜಿಸಿತು. ದೆಸೆ ದೆಸೆಗೆ ಪರಿಮಳದ ಎಲರ್ಪರಿದುದು ಅಗರು ಚಂದನ ಯಕ್ಷ ಕರ್ದಮದ ಮೊಗವಾಸದ ಪಡೆಯೊಳನ್ಯೋನ್ಯ ಸಂಘರ್ಷಣದೊಳು ಒಗುವ ಪೊಂದೊಡವುಗಳ ರೇಣುಗಳು ಮೈಗಳಂ ಸೋಂಕಿ ಪುಡಿವಡೆದ ಕುಂಕುಮ ಸುಗಂಧಾನುಲೇಪನದ ಚೂರ್ಣಗಳು ಪದಘಾತಿಗೆ ಪೊಡವಿಯಿಂದಿರದೆ ಏಳ್ವ ಅರುಣರಜಂಗಳು ಪದಘಾತಿಗೆ ಪೊಡವಿಯಿಂದಿರದೆ ಏಳ್ವ ಅರುಣರಜಂಗಳು ತಿಳಿದು ನುಡಿಯಲು ಅರಿದೆಂಬಿನಂ ಮೇರುವಿನ ಬಣ್ಣಮಿಂಪಿಡಿದ ದಿವಿಭಾಗಮಂ ಜನವನಚ್ಚರಿಪಂತೆ ಕೆಂಧೂಳಿ ಮಸಗಿತಾಗ ಜನವನಚ್ಚರಿಪಂತೆ ಕೆಂಧೂಳಿ ಮಸಗಿತಾಗ ಸೈನ್ಯದ ಎಲ್ಲ ಗಜ ತುರಗ ಪದಾತಿಗಳಿಗೆ ಎಲ್ಲರಿಗೂ ಕೂಡ ಹಾರಗಳನ್ನು ಹಾಕಿದ್ದಾರೆ. ಅವುಗಳಿಗೆ ಒಳ್ಳೊಳ್ಳೆಯ ಮಾಲೆಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಆ ಕಂಠಮಾಲೆಗಳ ಆ ತೋರಂ, ಆ ಕಂಠಮಾಲೆಗಳ ಕಾಂತಿ ಏನಿದೆ ಅದು ಈ ಪರಿದವರ ಸುತ್ತಲೂ ಇರತಕ್ಕಂಥವರ ಆಭರಣಗಳ ಮೇಲೆ ಬಿದ್ದುಬಿಟ್ಟು ಸಂಧ್ಯಾರುಣದ ಗಗನಮಂಡಲದಳು ಅಂತ ಅದರಲ್ಲಿ ಕಾಣ್ತಾ ಇರತಕ್ಕಂತಹ ಕಾಂತಿ ಸಂಧ್ಯಾ ಕಾಲದ ಗಗನದಲ್ಲಿ ಕಾಣತಕ್ಕಂತಹ ನಕ್ಷತ್ರಗಳಂತೆ ಕಾಣ್ತಾ ಇದೆ ಅಂಥೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಚಂದನ ಯಕ್ಷ ಕರ್ದಮದ ಆ ಮಗವಾಸ ಹಣೆಯಲ್ಲಿ ಹಾಕಿರ್ತಕ್ಕಂತಹ ಏನು ಆ ಕೆಂಪಗಿನ ಗುರುತುಗಳು ಹಾಗೂ ಆ ಕಲೆಗಳು ಏನಿದೆ ಅದೆಲ್ಲವೂ ಕೂಡ ವಿಶೇಷವಾಗಿ ರಂಜನೆಯನ್ನು ಉಂಟು ಮಾಡ್ತಾ ಇದೆ. ಆ ಪಡೆಗಳ ಅನ್ಯೋನ್ಯ ಸಂಘರ್ಷಣದಿಂದ ಹೋಗುವಾಗ ಒಬ್ಬರ ಆ ಸೈನ್ಯ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಬ್ಬರ ಆಭರಣ ಇನ್ನೊಬ್ಬರ ಆಭರಣಕ್ಕೆ ತಾಗಿ ಅದರಿಂದ ಕೆಲವು ಧೂಳು ಏಳ್ತಾ ಇದೆಯಂತೆ. ಅದರೊಂದಿಗೆ ಸೈನ್ಯದ ಪಾದಧೂಳಿಯಿಂದ ಏಳ್ತಕ್ಕಂತಹ ಧೂಳು ಕೂಡ ಆಗಸವನ್ನು ಮುಚ್ತಾ ಇದೆ. ಅದು ಹೇಗೆ ಕಾಣ್ತಾ ಇದೆ ಅಂತಂದರೆ ಸುಗಂಧಾನುಲೇಪನದ ಚೂರ್ಣಗಳು, ಅದು ಗಂಧಾನುಲೇಪನದ ಚೂರ್ಣಗಳು ಅಥವಾ ಪದಘಾತಿಗೆ ಸಿಕ್ಕಿರ್ತಕ್ಕಂತಹ ಭೂಮಿಯಿಂದ ಏರ್ತಾ ಇರತಕ್ಕಂತಹ ಋಣರಜಗಳು, ಆಭರಣಗಳ ಪುಡಿಗಳು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಮೇರುವಿನ
ಆ ಬಣ್ಣವನ್ನು ಕೂಡ ಮೀರಿಸ್ತಕ್ಕಂತಹ ಬಣ್ಣದಿಂದ ಸ್ವರ್ಗದಲ್ಲಿರ್ತಕ್ಕಂತಹ ದೇವತೆಗಳಿಗೂ ಕೂಡ ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ. ಮೊಗಗೈಗಳಿಂ ತಮ್ಮೊಡಲ ನೀರನು ಆನೆಗಳು ತೆಗೆದು ಚೆಲ್ಲಲ್ ಪೊನಲ್ವರಿದ ಮಡುಗಳ ಕೆಸರೊಳಗೆದ ನೃಪಮಂಡಲದ ಕನಕಾಭರಣ ಕಿರಣ ತರುಣಾತಪದೊಳಲರ್ದು ಮಿಗೆ ಸುಳಿವ ಚಾಮರಂಗಳ ರಾಜಹಂಸಾವಳಿಗಳ ಸಂಚಾರಮಂ ಕೆಳೆಗೊಂಡ ಬೆಳ್ದಾವರೆಗಳ ಹೊಂತಿಗಳಂತೆ ಪಡೆಯೊಳ್ ಎಸೆದುವು ತಳ್ತಿ ಬಿಡಿದ ಸೊತ್ತಿಗೆಯ ಸಾಲ್ಗಳು. ಆ ಸೈನ್ಯದಲ್ಲಿರ್ತಕ್ಕಂತಹ ಆನೆಗಳು ತಮ್ಮ ಒಡಲಲ್ಲಿರ್ತಕ್ಕಂತಹ ನೀರನ್ನೇ ತಮ್ಮ ಸೊಂಡಿಲಿನಿಂದ ತೆಗೆದು ಚೆಲ್ತಾ ಇದೆಯಂತೆ. ಅದನ್ನು ತುಳಿತಾ ಸೈನ್ಯ ಮುಂದಕ್ಕೆ ಹೋಗ್ತಾ ಇದ್ದರೆ ಅಲ್ಲೆಲ್ಲ ಕೆಸರಾಗಿಬಿಡ್ತು, ನೀರು ನಿಂತಿದೆ. ಆ ನೀರಿನಲ್ಲಿ ಚಾಮರಗಳ ಎಲ್ಲರೂ ಕೂಡ ಬೀಸಿಕೊಳ್ತಾ ಇರತಕ್ಕಂತಹ ಚಾಮರಗಳ ಆ ಪ್ರತಿಬಿಂಬ ಅನ್ನತಕ್ಕಂಥದ್ದು ಅಲ್ಲಿ ರಾಜಹಂಸಗಳಂತೆ ಕಾಣ್ತಾ ಇದೆ. ಜೊತೆಗೆ ಅಲ್ಲಿ ಆ ಪಡೆಯಲ್ಲಿ ಎಲ್ಲರೂ ಕೂಡ ಹಿಡಿದಿರ್ತಕ್ಕಂತಹ ಸತ್ತಿಗೆಯ ಸಾಲುಗಳು, ಆ ಸತ್ತಿಗೆ ಅಂದರೆ ಛತ್ರಿಗಳ ಸಾಲುಗಳು ಹೇಗೆ ಕಾಣ್ತಾ ಇದೆ ಅಂತಂದರೆ ಬೆಳೆದಾವರೆಗಳ ಹಂತಿಗಳಂತೆ, ಬೆಳೆದಾವರೆಗಳ ಪಂಕ್ತಿಗಳಂತೆ ಕಾಣ್ತಾ ಇದೆ. ಈ ರೀತಿಯಲ್ಲಿ ಸೈನ್ಯದ ಸಾಲು ಅತ್ಯಂತ ಸೊಗಸಾಗಿ ಕಾಣ್ತಾ ಇದೆ. ಮುಂಕೊಂಬ ಮಂದಿ ಕುದುರೆಗೆ ಧರಾಮಂಡಲಂ ಸಂಕುಲದ ವಾದ್ಯಧ್ವನಿಗೆ ದಿಶಾಮಂಡಲಂ ಸಂಖ್ಯೆಯಿಲ್ಲದ ಸಿಂದಸಿ ಗುರಿ ಪತಾಕೆಗೆ ನಭೋಮಂಡಲಂ ಮೀರಿದ ಬಿಂಕದಿಂದಿರಿವ ಕಲಿತನಕೆ ರಣಮಂಡಲಂ ಮೀರಿದ ಬಿಂಕದಿಂದಿರಿವ ಕಲಿತನಕೆ ರಣಮಂಡಲಂ ಸಂಕೋಚಮೆನೆ ಬಂದು ಪಿಡಿದು ಪಾರ್ಥನ ತುರಗಮಂ ಕಟ್ಟಿ ಬಳಸಿ ಪದ್ಮವ್ಯೂಹಮಾಗಿ ನಿಂದಿರ್ದುದಾ ಸೇನೆನಲಿದು. ಸೈನ್ಯ ಎಷ್ಟು ವಿಸ್ತಾರವಾಗಿತ್ತು ಅಂತ ಕವಿ ಹೇಳ್ತಾ ಇದ್ದಾನೆ. ಕುದುರೆಗಳಿಗೆ ಪದಾತಿಗಳಿಗೆ ಧರಾಮಂಡಲಂ ಸಂಕೋಚಂ ಅಂತ ಅಂದರೆ ನಡೀತಾ ಇರತಕ್ಕಂತಹ ಪದಾತಿ ರಥ ಆನೆಗಳಿಗೆ ಭೂಮಿ ಸಾಕಾಗ್ತಾ ಇಲ್ಲ. ವಾದ್ಯಧ್ವನಿಗೆ ದಿಶಾಮಂಡಲಂ ಸಂಕೋಚಂ, ವಾದ್ಯಧ್ವನಿ ದಿಕ್ಕುಗಳಲ್ಲಿ ತುಂಬಿ ಹೊರಗಡೆಯೂ ಕೂಡ ಹೋಗ್ತಾ ಇದೆ. ವಾದ್ಯಧ್ವನಿಗೆ ದಿಕ್ಕುಗಳು ಸಾಕ್ತಾ ಇಲ್ಲ. ಸೀಗುರಿ ಸಿಂಧ ಪತಾಕೆಗಳಿಗೆ ಮೇಲೆ ಹಾರಾಡ್ತಾ ಇರತಕ್ಕಂತಹ ಆ ಝಲ್ಲರಿಗಳಿಗೆ ಪತಾಕೆಗಳಿಗೆ ನಭೋಮಂಡಲ ಸಾಕ್ತಾ ಇಲ್ಲ. ಹಾಗೆಯೇ ಬಿಂಕದಿಂದ ಬರ್ತಾ ಇರತಕ್ಕಂತಹ ಈ ರಣವೀರರಿಗೆ ರಣಮಂಡಲ ಸಾಕಾಗೋದಿಲ್ಲ, ಈ ಯುದ್ಧ ಮಂಡಲ ಸಾಕಾಗೋದಿಲ್ಲ ಅನ್ನುವ ಹಾಗೆ ಆ ಸೈನ್ಯ ಹೊರಟು ಬರ್ತಾ ಇದೆ. ಅಂಥ ಸೈನ್ಯ ಬಂದು ಪಾರ್ಥನ ತುರಗವನ್ನು ಹಿಡಿದಿದೆ. ಸುತ್ತಲೂ ಕೂಡ ನಿಂತು ಪಾರ್ಥನ ತುರಗವನ್ನು ಹಿಡಿದಿದೆ. ಆನಂತರ ಸೈನ್ಯ ಪದ್ಮವ್ಯೂಹವನ್ನು ರಚನೆ ಮಾಡಿಕೊಂಡು ಪಾರ್ಥನ ಬರವಿಗಾಗಿ ಕಾಯ್ತಾ ಇದೆ. ಸುತ್ತ ಪದ್ಮವ್ಯೂಹಮಂ ರಚಿಸಿ ನಡುವೆ ನರನುತ್ತಮ ತುರಂಗಮಂ ಕಟ್ಟಿ ಕಾಳಗಕ್ಕೆ ಭಟರೊತ್ತಾಗಿ ನಿಂದನು ಅರಿವೀರರಂಬರ ಹೇಳೆನುತ್ತ ಅರಸನಾಜ್ಞೆಯಿಂದ ಇತ್ತ ಪಾರ್ಥಂಗೆ ಚೆರರೈ ತಂದು ನುಡಿದರು. ಇತ್ತ ಪಾರ್ಥಂಗೆ ಚೆರರೈ ತಂದು ನುಡಿದರು ಈ ವೃತ್ತಾಂತಮಂ. ಬಳಿಕ ಪ್ರದ್ಯುಮ್ನನಂ ಕರೆದು ಮತ್ತೆ ಬಂದುದು ವಿಘ್ನಂ ಇದಕ್ಕಿನ್ ಉಪಾಯಮೇನೆಂದೊಡೆ ಅವನಿಂತೆಂದನು.
ಸುಧನ್ವ ಪದ್ಮವ್ಯೂಹವನ್ನು ರಚನೆ ಮಾಡಿ ನಡುವೆ ಆ ಉತ್ತಮವಾದ ತುರಂಗವನ್ನು ಕಟ್ಟಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಭಟರನ್ನು ಅಲ್ಲಿ ರಕ್ಷಣೆ ಕುದುರೆಯನ್ನು ಕಾಯ್ತಾ ಇದ್ದಂತಹ ಭಟರಿಗೆ ಹೇಳಿದ್ದಾನೆ, ಹೋಗಿ ನಿಮ್ಮ ಅರಸನಿಗೆ ತಿಳಿಸಿ ಅವನು ಯುದ್ಧಕ್ಕೆ ಬರಲಿ ಅಂಥೇಳಿ. ಅವರು ಬಂದು ಅರ್ಜುನನಿಗೆ ಸುದ್ದಿಯನ್ನು ಹೇಳಿದ್ದಾರೆ. ಪಾರ್ಥನಿಗೆ ಚರರು ಐತಂದು ಈ ವಿಷಯವನ್ನು ಹೇಳಿದರು. ಈ ವೃತ್ತಾಂತವನ್ನು ಪ್ರದ್ಯುಮ್ನ ಕುದುರೆಯನ್ನು ಕಟ್ಟಿದ್ದಾನೆ, ಮಹಾಪರಾಕ್ರಮಿ, ದೊಡ್ಡ ಸೈನ್ಯ, ಭೂಮಿಯ ಅಗಲಕ್ಕೆ ಸೈನ್ಯ ಬಂದುಬಿಟ್ಟಿದೆ. ಅದರೊಂದಿಗೆ ಬಂದಿರತಕ್ಕಂತಹ ಪ್ರದ್ಯುಮ್ನ ಯುದ್ಧಕ್ಕೆ ಸಿದ್ಧನಾಗಿ ಪದ್ಮವ್ಯೂಹದಲ್ಲಿ ನಿನ್ನನ್ನು ಕಾಯ್ತಾ ಇದ್ದಾನೆ ಅಂತ ಹೇಳಿದಾಗ ಅರ್ಜುನ ಯೋಚನೆಯನ್ನು ಮಾಡ್ದ. ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ, ಅವನು ಕೂಡ ಮಹಾಪರಾಕ್ರಮಿಯವನು. ಅವನನ್ನು ಕರೆದು ಬಿಟ್ಟು ಹೇಳ್ತಾ ಇದ್ದಾನೆ, ಮತ್ತೊಂದು ವಿಘ್ನ ಬಂತು. ಮಾಹಿಷ್ಮತಿಯಲ್ಲಿ ನೀಲಧ್ವಜನೊಂದಿಗೆ ಯುದ್ಧವಾಯಿತು. ಅಗ್ನಿ ಅವನ ರಕ್ಷಣೆಗೆ ಬಂದಿದ್ದ. ನೀಲಧ್ವಜನ ಅಳಿಯನಾಗಿರ್ತಕ್ಕಂಥ ಅಗ್ನಿದೇವನೇ ಬಂದು ಅವನ ಸೈನ್ಯದಲ್ಲಿ ಅವನ ರಕ್ಷಣೆಯನ್ನು ಮಾಡ್ತಾ ಇದ್ದ. ಅಂತಹ ಯುದ್ಧವನ್ನು ಗೆದ್ದು ಮುಂದಕ್ಕೆ ಬಂದಿದ್ದೇವೆ. ಇನ್ನೊಂದು ವಿಘ್ನ ಬಂದುಬಿಡ್ತು. ಇದಕ್ಕೆ ಉಪಾಯ ಏನು ಅಂತ ಹೇಳಿದಾಗ ಆಗ ಹೇಳ್ತಾ ಇದ್ದಾನೆ ಪ್ರದ್ಯುಮ್ನ, ನಿನ್ನಂ ಕಳುಹ ಬಂದು ಹಯವ ಮೇಲಾರೈಕೆಗೆ ಎನ್ನ ನಟ್ಟಿದನಲಾಪಿತನು ಆತನಾಜ್ಞೆಯಂ ಮನ್ನಿಸುವ ಕಾಲಮಲ್ಲವೇ ತನಗೆ ನೀನಿದಕ್ಕೆ ಎಣಿಕೆಗೊಳ್ಳಬಹುದೇ ಬರಿದೆ ತನ್ನ ಭುಜ ಬಲದಿಂದ ಬಿಡಿಸಿ ತಂದ ಪೆನಶ್ವಮಂ ತನ್ನ ಭುಜ ಬಲದಿಂದ ಬಿಡಿಸಿ ತಂದ ಪೆನಶ್ವಮಂ ಮುನ್ನೋಡು ಸಾಕೆನುತ ಪಾರ್ಥನಂ ಬೀಳ್ಕೊಂಡು ಪನ್ನಗಾರಿಧ್ವಜನ ತನಯನೈದಿದನು ಅಹಿತ ಮೋಗರಕ್ಕೆ ಸೇನೆ ಸಹಿತ. ಆಗ ಪ್ರದ್ಯುಮ್ನ ಹೇಳ್ತಾ ಇದ್ದಾನೆ, ಪಾರ್ಥ, ಒಂದು ಯುದ್ಧಕ್ಕೆ ಹೊರಡುವಾಗ, ಕುದುರೆಯ ರಕ್ಷಣೆಗೋಸ್ಕರವಾಗಿ ನಾವು ಹೊರಡುವಾಗ ತಂದೆ ನನಗೆ ಒಂದು ಮಾತನ್ನು ಹೇಳಿದ್ದ, ಪ್ರದ್ಯುಮ್ನ, ನೀನು ಪಾರ್ಥನ ಜೊತೆಯಲ್ಲಿದ್ದು ತುರಗವನ್ನು ನೀನು ರಕ್ಷಣೆ ಮಾಡಬೇಕು ಅಂಥೇಳಿ. ಈ ದಿನ ತಂದೆಯ ಆಜ್ಞೆಯನ್ನು ನಡೆಸ್ತಕ್ಕಂತಹ ಒಂದು ಪ್ರಸಂಗ ನನಗೆ ಒದಗಿದೆ. ಇದು ಸರಿಯಾಗಿರ್ತಕ್ಕಂತಹ ಕಾಲ. ಪಿತನ ಆಜ್ಞೆಯಂ ಮನ್ನಿಸುವ ಕಾಲವು ಅಂಥೇಳಿ ಹೇಳ್ತಾ ಇದ್ದಾನೆ. ತಂದೆಯ ಮಾತನ್ನು ನಡೆಸ್ತಕ್ಕಂತಹ ಕಾಲ. ನೀನು ಇದಕ್ಕೆ ಯೋಚನೆಯನ್ನು ಮಾಡಬೇಡ. ಯಾವ ಮಹಾವೀರ ಬಂದರೂ ಕೂಡ ನಾನು ಅವನನ್ನು ಸೋಲಿಸಿ ನಾನು ತುರಗದ ರಕ್ಷಣೆಯನ್ನು ಮಾಡ್ತೇನೆ, ಕುದುರೆಯನ್ನು ಬಿಡಿಸಿಕೊಂಡು ಬರ್ತೇನೆ ಅಂಥೇಳಿ ಪಾರ್ಥನಿಗೆ ಹೇಳಿಬಿಟ್ಟು ಅವನು ಪನ್ನಗಾರಿಧ್ವಜನ ತನಯ ನೈದಿದನು. ಅಹಿತರ ಶತ್ರುಗಳ ಮೇಲೆ ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಯುದ್ಧಕ್ಕೆ ಹೊರಟಿದ್ದಾನೆ ಎಲ್ಲ ಸೇನೆಯೊಂದಿಗೆ. ಲಟಕಟಿಸಿದಾಗ ಸಾತ್ಯಕಿ ಸಾಂಬ ಕೃತವರ್ಮ ಶಠ ನಿಷಠರು ಅನಿರುದ್ಧ ಗದ ಮುಖ್ಯರಾದ ಪಟುಭಟರು ಅಖಿಲ ಯಾದವ ಚತುರ್ಬಲಂ ಜೋಡಿಸಿತು ಸಮರ ಸನ್ನಾಹದಿಂದ. ದಿಟಂ ಇಂದು ಅಜಾಂಡ ಘಟ ನೊಡೆಯದಿರದೆ ಘಟ ಮೊಡೆಯದಿರದು ಎಂಬಿನಂ ಪಟಗ ಡಿಂಡಿ ಮಡೌಡೆ ಭೇರಿ ನಿಸ್ಸಾಳ ತಬಟ ಮುರ ಜಡಕ್ಕೆಡ ಮರುಗ ಕೊಂಬು ಕಗಳೆಗಳ ಬಹುಳರವ ಮಳ್ಳಿರಿದುದು. ಪ್ರದ್ಯುಮ್ನ ಯುದ್ಧಕ್ಕೆ ಹೊರಟ ಕೂಡಲೇ ಅವನೊಂದಿಗೆ ಸಾತ್ಯಕಿ, ಸಾಂಬ, ಕೃತವರ್ಮ, ಶಠ, ನಿಷಠ, ಅನಿರುದ್ಧ, ಗದ ಅನ್ನತಕ್ಕಂತಹ ಎಲ್ಲ ಯಾದವರೂ ಕೂಡ ಹೊರಟು ಬಿಟ್ಟರು. ಯಾದವ ಚತುರ್ಬಲ ಜೋಡಿಸಿತು. ಯಾದವರ ಸಕಲ ಸೈನ್ಯವೂ ಕೂಡ ಯುದ್ಧ ಸನ್ನಾಹದಿಂದ ಹೊರಟಿದೆ. ಹೊರಟ ಕೂಡಲೇ ಪಟಹ, ಡಿಂಡಿಮ, ಡೌಡೆ, ಭೇರಿ, ನಿಸ್ಸಾಳ ಅಂಥೇಳಿ ಸಮಸ್ತ ವಾದ್ಯಗಳನ್ನು ಕೂಡ ನುಡಿಸ್ತಾ ಇದ್ದಾರೆ. ಅದು ಹ್ಯಾಕೆ ಕಾಣಿಸ್ತಾ ಇದೆ ಅಂತಂದರೆ, ಇಂದು ಅಜಾಂಡ ಘಟ ಮೊಡೆಯದಿರದು. ಇವತ್ತು ಖಂಡಿತ ಈ ಅಜಾಂಡ, ಈ ಏನು ಲೋಕಗಳ ಈ ಒಂದು ಘಟ ಇದೆ, ಈ ಘಟ ಒಡೆದು ಹೋಗಿಬಿಟ್ಟಿದೆ. ಈ ಬ್ರಹ್ಮಾಂಡ ಅನ್ನತಕ್ಕಂಥದ್ದು ಇವತ್ತು ಒಡೆದು ಹೋಗಿಬಿಡುತ್ತೆ ಅಂಥೇಳಿ ಭಾವನೆಯನ್ನು ಉಂಟು ಮಾಡ್ತಾ ಇದೆ. ಆ ರೀತಿಯಲ್ಲಿ ಎಲ್ಲ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಬಹಳ ಸೈನ್ಯ ತನ್ನ ರವದಿಂದ ಆ ಶಬ್ದವನ್ನು ಮಾಡ್ತಾ ಯುದ್ಧಕ್ಕೆ ಹೊರಟಿದೆ.
ಮೊಗಸಿ ತರಿ ಬಲವನು ಅನುಸಾಲ್ವಕನ ಸೇನೆಯೊಂ ಮೊಗದೊಳು ಮೊಗಸಿ ತರಿ ಬಲವನು ಅರೆಯುಗಿದ ಫಣಿಕುಲದಂತೆ ರಣದವಕ ಮೊಗದೊದಗಿತು ಅಂಬುದಿಯ ತೆರೆಯಂತೆ ಯೌವನಾಶ್ವನ ಸೈನ್ಯ ಮೊಂದೆಸೆಯೊಳು ಯುಗದಂತ್ಯದಭ್ರದಂತೆದ್ದು ಉರವಣಿಸಿ ಯುಗದಂತ್ಯದಭ್ರದಂತೆದ್ದುರವಣಿಸಿ ಸಂಯುಗಕ್ಕೆ ನೀಲಧ್ವಜನ ಸೈನಿಕಂ ಬಳಿಕ ಕರಯುಗಳಂ ಮುಗಿದು ಕಿರೀಟಿಗೆ ವಿನಯದಿಂದ ಭಿನ್ನಯಿಸಿದಂ ಕರ್ಣಸೂನು. ಒಂದು ಕಡೆಯಿಂದ ಯಾದವ ಸೈನ್ಯ ಪ್ರದ್ಯುಮ್ನನ ನೇತೃತ್ವದಲ್ಲಿ ಹೊರಟ್ರೆ, ಇನ್ನೊಂದು ಕಡೆಯಲ್ಲಿ ಯೌವನಾಶ್ವನ ಸೈನ್ಯ ಹೇಗೆ ಅಂತಂದರೆ ವರೆಯುಗಿದ ಫಣಿಕುಲದಂತೆ ಅಂತ, ಪೊರೆಯನ್ನು ಕಳಿಸಿರ್ತಕ್ಕಂತಹ ಹಾವಿನಂತೆ ಅತ್ಯಂತ ರೋಷಪೂರ್ಣವಾಗಿ ಅದು ಯುದ್ಧಕ್ಕೆ ಹೊರಟಿದೆ. ಇದೆಲ್ಲ ನೋಡ್ತಾ ಇದ್ದಾನೆ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು. ತನ್ನ ಚಿಕ್ಕಪ್ಪನ ಬಳಿಗೆ ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ತಾತ ಚಿತ್ತೈಸು, ತಾತ ಚಿತ್ತೈಸು, ಗೋಷ್ಪದ ಕುಲಕ್ಕೆ ಗೋಷ್ಪದ ಜಲಕ್ಕೆ ಹರಿಗೋಲದೇತಕ್ಕೆ ತಾತ ಚಿತ್ತೈಸು, ಗೋಷ್ಪದ ಜಲಕ್ಕೆ ಹರಿಗೋಲದೇತಕ್ಕೆ ವೃಥಾ ಕುದುರೆ ಮಂದಿಯಂ ನೋಯಿಸದಿರು ಈತಗಳನ್ನೆಲ್ಲರಂ ತೆಗೆಸೆನಗೆ ಸೆಲವಿಂದಿನಾಗವಂ ಪರಬಲವನು ಘಾತಿಸಿ ತುರಂಗಮಂ ತಾರದೊಡೆ ಬಳಿಕರ ವಿಜಾತನ ಕುಮಾರಕನೆ ನೋಡು ಪರಬಲವನು ಘಾತಿಸಿ ತುರಂಗಮಂ ತಾರದೊಡೆ ಬಳಿಕರ ವಿಜಾತನ ಕುಮಾರಕನೆ ನೋಡು ಸಾಕೆನುತ ವೃಷಕೇತು ಪಾರ್ಥನ ಬೆಸಂಬಡೆದು ರಥವೇರಿದಂ ಮೀರಿದ ಪರಾಕ್ರಮದೊಳು ವೃಷಕೇತು ಹೇಳ್ತಾ ಇದ್ದಾನೆ, ಚಿಕ್ಕಪ್ಪ, ಗೋಷ್ಪದ ಜಲಕ್ಕೆ ಹರಿಗೋಲ ದೇತಕ್ಕೆ. ಒಂದು ಗೋವುಗಳು ಮಳೆಗಾಲದಲ್ಲಿ ಕಾಲಿಟ್ಟು ಆ ಗೋವಿನ ಕಾಲಿನಲ್ಲಿ ನೀರು ನಿಂತಿರುತ್ತೆ, ಕಾಲಿನ ಗುರುತಿನಲ್ಲಿ, ಅದನ್ನು ಗೋಷ್ಪದ ಅಂತ ಹೇಳ್ತಾರೆ. ಅದನ್ನು ದಾಟೋದಕ್ಕೆ ಯಾರಾದರೂ ಹರಿಗೋಲನ್ನು ಹಾಕ್ತಾರೆಯೇ? ಯಾವುದೋ ಒಂದು ಸೈನ್ಯ ನಮ್ಮ ಕುದುರೆಯನ್ನು ಹಿಡಿದಿದೆ ಅಂಥೇಳಿ ಅದನ್ನು ರಕ್ಷಣೆ ಮಾಡೋದಕ್ಕೆ, ಕುದುರೆಯ ರಕ್ಷಣೆಗೆ ಇಷ್ಟು ದೊಡ್ಡ ಸೈನ್ಯವನ್ನು ಕಳಿಸ್ತಕ್ಕಂಥದ್ದು ಯುಕ್ತವಲ್ಲ. ಇವೆಲ್ಲ ಬೇಡ. ಕುದುರೆಯಂ ವೃಥಾ ನೋಯಿಸದಿರು. ಇವರೆಲ್ಲ ಯುದ್ಧಕ್ಕೆ ಬಂದು ನೋಯೋದು ಬೇಡ. ನಾನು ಹೋಗ್ತೇನೆ, ನಾನೊಬ್ಬನೇ ಏಕರಥದಲ್ಲಿ ಹೋಗಿಬಿಟ್ಟು ಆ ಸೈನ್ಯವನ್ನು ಸೋಲಿಸಿ ಕುದುರೆಯನ್ನು ಬಿಡಿಸಿಕೊಂಡು ಬರ್ತೇನೆ. ಹಾಗೆ ಮಾಡದೇ ಇದ್ದರೆ ಬಳಿಕ ರವಿಜಾತನ ಕುಮಾರಕನೇ, ನಾನು ಬಳಿಕ ಕರ್ಣನ ಮಗನೇ ಅಲ್ಲ ನೋಡು ಅಂಥೇಳಿ ವೃಷಕೇತು ಅರ್ಜುನನಿಂದ ವೀಳೆಯವನ್ನು ಪಡೆದು ತಾನು ಮೀರಿರ್ತಕ್ಕಂತಹ ಪರಾಕ್ರಮದಲ್ಲಿ ಅವನು ಯುದ್ಧಕ್ಕೆ ಹೊರಟಿದ್ದಾನೆ. ತಾರಕಾಸುರನ ಪೆರ್ಬಡೆಗೆ ಮೈದೋರುವ ಕುಮಾರನಂತೆ ಆನಭ್ರ ಮಾರ್ಗದೊಳ್ ಸುಳಿವ ಮುಂಗಾರ ಮಿಂಚಂ ತನ್ನ ಹೊಂದೇರಗಿರಿಗೆ ಎರಗುವ ಅಶನಿಯಂ ತನ್ನ ಘಾತಿ ಪೇರಡವಿಗೈದುವ ದವಾಗ್ನಿಯಂ ತನ್ನ ಪ್ರಚಾರಂ ನೆಗಳ್ದ ನಡುವಗಲ ರವಿಯಂ ತನ್ನ ವೀರ ಪ್ರತಾಪಂ ತಿರಸ್ಕರಿಸೆ ವೃಷಕೇತುರಿಪು ಸೈನ್ಯಮಂ ಪೊಕ್ಕನು
ತಾರಕಾಸುರನ ಮೇಲೆ ಏರಿ ಬರತಕ್ಕಂತಹ ಕುಮಾರನಂತೆ, ಅವನು ಶಿವನ ಮಗನಾಗಿರ್ತಕ್ಕಂತಹ ಕುಮಾರನಿಂದಲೇ ತಾರಕಾಸುರನ ವಧೆ ಅಂಥೇಳಿ ಆಗಿರುತ್ತೆ. ಹಾಗಾಗಿ ಪಾರ್ವತಿ ಪರಮೇಶ್ವರರ ಆ ಒಂದು ಯೋಗದಲ್ಲಿ ಕುಮಾರ ಅವತಾರ ಮಾಡ್ತಾನೆ, ಅವನು ತಾರಕಾಸುರನ ಸಂಹಾರ ಮಾಡ್ತಾನೆ. ಅಂತಹ ತಾರಕಾಸುರನೇ ಏರಿ ಬರತಕ್ಕಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಮಿಂಚು ಹೋಗಿ ಆ ಹೊಂಗಿರಿಗೆ, ಸುವರ್ಣಗಿರಿಗೆ ಹೋಗಿ ಮಿಂಚು ಅಪ್ಪಳಿಸುವಂತೆ ತನ್ನ ಪೇರಡವಿಗೈದುವ ದವಾಗ್ನಿಯಂ, ತನ್ನ ಒಂದು ಕಾಂತಿಯಿಂದ ಒಂದು ದೊಡ್ಡ ಅಡವಿಯನ್ನು ಸುಡತಕ್ಕಂತಹ ದವಾಗ್ನಿಯಂತೆ ಪ್ರಚಾರಂ ನೆಗಳುದು ಅಂತ, ಅಂದರೆ ಎಲ್ಲ ಕಡೆಗೂ ಕೂಡ ಕೀರ್ತಿಯನ್ನು ಹೊಂದಿರತಕ್ಕಂತಹ ಆ ನಡುಬಗಲ ರವಿ, ಸೂರ್ಯನಂತೆ ಕಾಂತಿಯುಕ್ತನಾಗಿರ್ತಕ್ಕಂತಹ ಸೂರ್ಯನ ಮೊಮ್ಮಗ ತನ್ನ ವೀರಪ್ರತಾಪಂ ರವಿಯಂ ತನ್ನ ವೀರಪ್ರತಾಪಂ ತಿರಸ್ಕರಿಸೆ ಅಂತ, ಅಂಥ ಸೂರ್ಯನ ಕಾಂತಿಯನ್ನು ಕೂಡ ಮೀರತಕ್ಕಂತಹ ಪ್ರತಾಪದಿಂದ ವೃಷಕೇತು ರಿಪುಸೈನ್ಯದಲ್ಲಿ ಬಂದು ದಾಳಿಯನ್ನು ಮಾಡ್ತಾ ಇದ್ದಾನೆ. ದೂರದೊಳ್ಕಂಡಂ ಸುಧನ್ವನು ಆತನ ಬರವಂ ಆರಿವಂ ಪಾರ್ಥನಾದೊಡೆ ಕಪಿಧ್ವಜಮಿಹುದು ಆರ ವೃಷಭಾಂಕಿತದ ಕೇತುದಂಡದ ಸುಭಟನು ಆವನೋ ಪಾಂಡವರೊಳು ವೀರನಹನು ಎನುತ ಬಂದಿದಿರಾಗಿ ನಿಂದು ಪರಿವಾರಮಂ ತೆಗೆಸಿ ಬಿಲ್ದಿರುವನೊದರಿಸುತ್ತ ಕೈವಾರಿಸುತ್ತ ನಸುನಗುತ ಬಾಣಮಂ ತೂಗುತ ಇನಸುತ ಜನಂ ಬೆಸಗೊಂಡನು. ಸುಧನ್ವ ನೋಡ್ತಾ ಇದ್ದಾನೆ, ಯಾರಿವನು ಒಬ್ಬಂಟಿಯಾಗಿ ರಥದಲ್ಲಿ ಬರ್ತಾ ಇದ್ದಾನಲ್ಲ. ಪಾರ್ಥನಾಗಿದ್ದರೆ ಅವನು ಕಪಿಧ್ವಜನಾಗಿರ್ತಾ ಇದ್ದ, ಕಪಿಕೇತನನಾಗಿ ಬರ್ತಾ ಇದ್ದ, ಮೇಲೆ ಕಪಿ ಇರ್ತಾ ಇತ್ತೋ ಅದನ್ನು ನೋಡಿ ಪಾರ್ಥ ಅಂಥೇಳಿ ಗೊತ್ತಾಗ್ತಾ ಇತ್ತು. ಇವನು ಕಪಿಧ್ವಜನಲ್ಲ, ವೃಷಭಾಂಕಿತದ ಕೇತುದಂಡದ ಸುಭಟನಾವನೋ. ವೃಷಭವನ್ನು ತನ್ನ ಕೇತು ಧ್ವಜದಲ್ಲಿ ಹೊಂದಿರತಕ್ಕಂತಹ ಈ ವೀರ ಯಾರು? ಪಾಂಡವರಲ್ಲಿ ಅಂಥೇಳಿ ವೀರನಾಗಿದ್ದಾನೆ, ಒಬ್ಬನೇ ನನ್ನ ಸೈನ್ಯದ ಮೇಲೆ ಬರಬೇಕಾದ್ರೆ ಇವನು ಪರಾಕ್ರಮಿಯಾಗಿದ್ದಾನೆ ಅಂಥೇಳಿ ತನ್ನ ಪರಿವಾರವನ್ನು ತೆಗೆಸಿ ಅಂತ. ಯಾಕೆಂದರೆ ಅವನು ಒಬ್ಬಂಟಿಯಾಗಿ ಬಂದಾಗ ನಾನು ಒಬ್ಬಂಟಿಯಾಗಿ ಅವನ ಮೇಲೆ ಹೋರಾಡಬೇಕು, ಸೈನ್ಯವನ್ನು ತೆಗೆದುಕೊಂಡು ಹೋಗಬಾರ್ದು ಅಂಥೇಳಿ ದೂರದಲ್ಲಿ ತನ್ನ ಪರಿವಾರವನ್ನು ನಿಲ್ಲಿಸಿಬಿಟ್ಟು ಬಿಲ್ಲನ್ನು ಹಿಡಿದುಬಿಟ್ಟು ಹೆದೆಯನ್ನು ಕಟ್ಟಿಬಿಟ್ಟು ಮುಂದೆ ನಿಂತಿದ್ದಾನೆ. ಬಾಣವನ್ನು ಬಲಗೈಯಲ್ಲಿ ತೂಗುತ್ತಾ ಇದ್ದಾನೆ. ಕೇಳ್ತಾ ಇದ್ದಾನೆ, ಎಲವೋ ನೀನಾರ್, ಎಲವೋ ನೀನಾರು ನಿನ್ನ ಪೆಸರದೇನು ಆವ ಋಷಿ ಕುಲದವಂ ನಿನ್ನ ಪಿತನು ಆವಾತನು ಎಂಬುದಂ ತಿಳುಗೆನಗೆ ತಾನೀಗ ವೀರಹಂಸಧ್ವಜನ ನೃಪನ ಕುಮಾರಂ ವೀರಹಂಸಧ್ವಜ ನೃಪನ ಕುಮಾರಂ ತನ್ನನು ಇಳೆಯೊಳ್ ಸುಧನ್ವನೆಂಬರು ಮಧುಚ್ಛಂದ ಮುನಿತಿಲಕನಿಂದಾಯಿತು ಎಂಬ ವಂಶಂ ಎನೆ ಕರ್ಣಜಂ ಬಳಿಕ ನಸುನಗೆಯೊಳೆಡಗೈಯ ಕೋದಂಡಮಂ ತಿರುಗಿಸುತ್ತಿಂತೆಂದನು. ಕೇಳ್ತಾ ಇದ್ದಾನೆ, ನೀನಾರ್, ನಿನ್ನ ಪೆಸರೇನು, ನಿನ್ನ ಹೆಸರೇನಪ್ಪ? ಆವ ಋಷಿ ಕುಲದವನು, ಯಾವ ಋಷಿ ಕುಲದಿಂದ ಬಂದಿದೀಯಾ ಅಂತ. ಯಾಕೆಂತಂದರೆ ಯುದ್ಧವನ್ನು ಮಾಡಬೇಕಾದ್ರೆ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ಸಾಮಾನ್ಯವಾಗಿ ವೀರರಾಗಿರ್ತಕ್ಕಂಥವ್ರು ತಮಗೆ ಸಮನಾಗಿರ್ತಕ್ಕಂಥ ವೀರರಲ್ಲಿ ಹೋರಾಡ್ತಾರೆ, ಕುಲಗೋತ್ರಾದಿಗಳಿಂದ ಸಮನಾಗಿದ್ದರೆ ಮಾತ್ರ ಅಂಥವರಲ್ಲಿ ಹೋರಾಡ್ತಾರೆ ಅಂತ. ಹಾಗಾಗಿ ಸುಧನ್ವ ಕೇಳ್ತಾ ಇದ್ದಾನೆ, ನಾನು ಧರ್ಮವನ್ನು ಮೀರತಕ್ಕಂಥವನಲ್ಲ, ನಾನು ವೀರಹಂಸಧ್ವಜನ ಮಗ, ನನ್ನನ್ನು ಸುಧನ್ವ ಅಂಥೇಳಿ ಕರೀತಾರೆ. ಮಧುಚ್ಛಂದ ಮುನಿ ನಮ್ಮ ವಂಶದ ಮೂಲ ಪುರುಷ, ನಮ್ಮ ಮೂಲ ಋಷಿ ಮಧುಚ್ಛಂದ ಮುನಿ, ಅವನಿಂದ ನಮ್ಮ ವಂಶವಾಗಿದೆ ಅಂತ ಹೇಳಿದಾಗ ಕರ್ಣನ ಮಗನಾಗಿರ್ತಕ್ಕಂಥ
ಅವನು ವೃಷಸೇನ ಹೇಳ್ತಾ ಇದ್ದಾನೆ, ನಗುತ್ತಾ ಕೋದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಿಸ್ತಾ ಹೀಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ಎಲೆಯ ಮರೆಯಲ್ಲಿದ್ದರೂ ಕೂಡ ಹೂವಿನ ಸುವಾಸನೆ ಎಲ್ಲ ಕಡೆಗೂ ಕೂಡ ಬರುತ್ತೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಆರ್. ವಾಸುದೇವ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.